ಅದು ಖತರ್ನಾಕ್ ಮುಸುಕುಧಾರಿ ಕಳ್ಳರ ಗ್ಯಾಂಗ್. ಅಖಾಡಕ್ಕಿಳಿದ್ರೆ ಲೂಟಿ ಅಂತೂ ಪಕ್ಕ. ಹೌದು, 4 ದಿಕ್ಕುಗಳಲ್ಲಿ ಪೊಲೀಸ್ ಕಾವಲಿದ್ದು ನಡುರಾತ್ರಿ ಅವಳಿ ನಗರಕ್ಕೆ ನುಗ್ಗಿ ಸರಳಿ ಕಳ್ಳತನ ಮಾಡ್ತಾ ಇದ್ರು, ಎಸ್ಕೇಪ್ ಆಗ್ತಾ ಇದ್ರು. ಆ ಕಳ್ಳರ ಗ್ಯಾಂಗ್ ಅನ್ನ ಪೊಲೀಸರು ಇದೀಗ ಹೆಡೆಮುರಿ ಕಟ್ಟಿದ್ದಾರೆ. ಕಳ್ಳಬೆಕ್ಕಿನ ಹಾಗೆ ಹೆಜ್ಜೆಯನ್ನಿಟ್ಟು ಬಂದಿದ್ರು. ಮರದ ಪೀಸ್ ಹಾಕಿ ಅಂಗಡಿ ಶಟರ್ ಮೆಟ್ಟಿದ್ರು. ಕ್ಷಣಾರ್ಧದಲ್ಲೇ ಶಾಪುಗಳನ್ನ ದೋಚಿ ಎಸ್ಕೇಪ್ ಆಗಿದ್ರು. ಅದೇ ಚೋರರು ಕೆಡ್ಡಾಗಿ ಬಿದ್ದಿದ್ದಾರೆ. ಸರಣಿಗಳ್ಳತನ, ಮುಸುಕುದಾರಿ ಗ್ಯಾಂಗ್ ಕೊನೆಗೂ ಲಾಕ್. ಸಿಸಿ ಕ್ಯಾಮೆರಾ ದೃಶ್ಯಗಳ ಬೆನ್ನಟ್ಟಿ ಚೋರರಿಗೆ ಗಾಳ. ಅದು ಫೆಬ್ರವರಿ 16ರ ನಡುರಾತ್ರಿ. ಗದಗ್ ಬೆಟಗೇರಿ ಅವಳಿ ನಗರ ಸಂಪೂರ್ಣ ಸ್ತಬ್ಧವಾಗಿತ್ತು. 4 ದಿಕ್ಕುಗಳಲ್ಲಿ ಪೊಲೀಸ್ ನಾಕಾಬಂದಿ ಹಾಕಲಾಗಿತ್ತು. ಆದ್ರೆ ಖತರ್ನಾಕ್ ಮುಸುಕುದಾರಿ ಕಳ್ಳರ ಗ್ಯಾಂಗ್ ನಡುರಾತ್ರಿ ಅವಳಿ ನಗರಕ್ಕೆ ಎಂಟ್ರಿ ಕೊಟ್ಟಿತ್ತು. ಸರಣಿ ಕಳ್ಳತನ ಮಾಡಿ ಅಂಗಡಿಗಳಲ್ಲಿ ದೋಚಿತ್ತು. ಒಂದೇ ರಾತ್ರಿಯಲ್ಲಿ 4ಕ್ಕೂ ಹೆಚ್ಚು ಕಡೆ ಸರಣಿ ಕಳ್ಳತನ ಮಾಡಿ ಎಸ್ಕೇಪ್ ಆಗಿತ್ತು. ಕಳ್ಳರ ಗ್ಯಾಂಗ್ನ ಭಯಾನಕ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ವು. ಅದೇ ಜಾಡು ಹಿಡಿದು ಹೋದ ಪೊಲೀಸರು ಕೊನೆಗೂ ಖತರ್ನಾಕ್ ಮುಸುಕುದಾರಿ ಗ್ಯಾಂಗ್ನ ಹೆಡೆಮುರಿ ಕಟ್ಟಿದ್ದಾರೆ. ಇವರೇ ನೋಡಿ ಆ ಖತರ್ನಾಕ್ ಕದೀಮರು. ಬೆಂಗಳೂರಿನ ಅಶೋಕ್, ತುಮಕೂರಿನ ಮಂಜುನಾಥ್ ಅಲಿಯಾಸ್ ಕರಿಯಾ, ಪ್ರಕಾಶ್ ಕೋಡಾ, ಇಮ್ರಾನ್ ಹಾಗೂ ಮಹಾರಾಷ್ಟ್ರ ಮೂಲದ ರಮೇಶ್ ಜಾಧವ್ ಕೆಡ್ಡಾಗಿ ಬಿದ್ದಿದ್ದಾರೆ. ಗದಗ್ದಲ್ಲಷ್ಟೇ ಅಲ್ಲ, ಬೆಂಗಳೂರು, ಮಂಡ್ಯ, ರಾಮನಗರ, ತುಮಕೂರು, ಶಿವಮೊಗ್ಗ, ರಾಯಚೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲೂ ಕೈಚಳಕ ತೋರಿಸಿದ್ದಾರೆ. ಗದಗ್ ಬೆಟಗೇರಿ ಬಡಾವಣೆ ಠಾಣೆಯ ಕೆಲವು ಅಂಗಡಿಗಳು ಹಾಗೂ ಗದಗ್ ಶಹರ ಪೊಲೀಸ್ ಠಾಣೆಯ ಕೆಲವು ಅಂಗಡಿಗಳ ಮೇಲೆ ಕೆಲವು ಕಳ್ಳರು ಬಂದು ಕಳ್ಳತನ ಮಾಡಿದ್ದು ಮತ್ತು ಕೆಲವು ಅಂಗಡಿಗಳಿಗೆ ಕಳ್ಳತನ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದು ವಿಷಯಕ್ಕೆ ಸಂಬಂಧಪಟ್ಟಂಗೆ 4 ಪ್ರಕರಣಗಳು ದಾಖಲಾಗಿವೆ. ಖದೀಮರನ್ನ ಪತ್ತೆ ಹಚ್ಚಿದ್ದು ಕೂಡ ರೋಚಕ. ಥೇಟ್ ಮುಸುಕುದಾರಿ ಕಳ್ಳರ ಗ್ಯಾಂಗ್ ರೀತಿಯಲ್ಲೇ ವೇಷಭೂಷಣ ಹಾಕಿದ್ದ ಪೊಲೀಸರು ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ. ಪೊಲೀಸ್ ತಂಡಕ್ಕೆ ಎಸ್ಪಿ ಬಹುಮಾನ ಘೋಷಿಸಿದ್ದಾರೆ. ಇದರಲ್ಲಿ 6 ಜನ ಭಾಗಿಯಾಗಿರುವುದು ನಮಗೆ ಗೊತ್ತಾಗಿತ್ತು. ಆ ಪೈಕಿ 5 ಜನರನ್ನು ಈಗಾಗಲೇ ನಾವು ವಶಕ್ಕೆ ಪಡೆದುಕೊಂಡು ದಸ್ತಗಿರಿ ಮಾಡಿ ತನಿಖೆ ಕೈಗೊಂಡಿದ್ದೀವಿ. ಒಬ್ಬ ಆರೋಪಿತ ಪರಾರಿದ್ದಾನೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು 25,000 ರೂಪಾಯಿಗಳನ್ನು ಮತ್ತು 3 ಮೋಟರ್ ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇದರಲ್ಲಿ 2 ಮೋಟರ್ ಬೈಕ್ಗಳನ್ನು ನಮ್ಮಲ್ಲೇ ಕಳ್ಳತನ ಮಾಡಿ ಈ ಅಪರಾಧ ಮಾಡಲಿಕ್ಕೆ ಉಪಯೋಗ ಮಾಡಿದರು. ಆ ದಿವಸ ನಮ್ಮ ಸಿಬ್ಬಂದಿಯವರು ಕೂಡ ಇವರನ್ನ ಚೇಸ್ ಮಾಡಿದ್ರು, ಬೈಕನ್ನು ಬಿಟ್ಟು ಓಡಿ ಹೋಗಿದ್ರು. ಮುಸುಕುದಾರಿ ಕಳ್ಳರ ಗ್ಯಾಂಗ್ ಬಲೆಗೆ ಬೀಳ್ತಾ ಇದ್ದಂತೆ ಅವಳಿ ನಗರದ ಜನರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಸಂಜೀವ್ ಪಾಂಡ್ರೆ, TV9, ಗದಗ.